ತುಮಕೂರು ಸೇಕ್ರೆಡ್ ಹಾರ್ಟ್ ಶಾಲೆಯ ಕನ್ನಡ ಕಾಗುಣಿತ ನೃತ್ಯದ ಕತೆ. ಕನ್ನಡ ಭಾಷಾ ಕಲಿಕೆ ಪ್ರಸ್ತುತ ದಿನಗಳಲ್ಲಿ ಬಹಳ ಅಸ್ತವ್ಯಸ್ತವಾಗುತ್ತಿದೆ, ಕ್ಷೀಣಿಸುವಿಕೆಯ ಅಂಚಿನಲ್ಲಿದೆ. ಕನ್ನಡ ಭಾಷೆ ಇಳಿಮುಖವಾಗುತ್ತಿರುವ ಇಂತಹ ಸಂದರ್ಭದಲ್ಲಿ ಈ ಕನ್ನಡ ಕಾಗುಣಿತ ನೃತ್ಯವನ್ನು ನೃತ್ಯ ರೂಪದಲ್ಲಿ ಪ್ರಸ್ತುತಪಡಿಸಿ ಕನ್ನಡ ಭಾಷೆಯ ಉಳಿವಿಗೆ ಹೋರಾಡಿದ ಕನ್ನಡ ಕಾಗುಣಿತ ನೃತ್ಯದ ಕಥೆ ಇದು. ಕೆಲವು ನಾಶ ಹೊಂದಿದ ಜೀವಿಗಳನ್ನು ನಾವು ಟಿವಿ ವಿಡಿಯೋಗಳ ಮೂಲಕ ನೋಡುವ ಹಾಗೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡ ಭಾಷೆಯಲ್ಲಿ ಶತಮಾನಗಳ ಹಿಂದೆ ರಚಿಸಲ್ಪಟ್ಟ ಶಾಸನಗಳನ್ನು ನಾವು ಟಿವಿ ವಿಡಿಯೋಗಳಲ್ಲಿ ನೋಡುವ ಪರಿಸ್ಥಿತಿ ಎದುರಾಗಿದೆ. ಪ್ರಾಥಮಿಕ ಹಂತದಿಂದ ಹಿಡಿದು ಕಾಲೇಜು ಹಂತದವರೆಗೆ ಭಾಷಾ ಕಲಿಕೆ ಬಹು ಕ್ಲಿಷ್ಟವಾಗುತ್ತಿದೆ. ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಉಳಿದುಕೊಂಡು ಬಂದಿರುವ ಜಗತ್ತಿನ 26 ಭಾಷೆಗಳಲ್ಲಿ ಒಂದಾದ ಕನ್ನಡಕ್ಕೆ ಇಂಥ ದುರ್ಗತಿ ಬರುತ್ತಿರುವುದು ನೋವಿನ ಸಂಗತಿ. ಇತ್ತೀಚಿನ ವರದಿಗಳನ್ನು ನೋಡಿದರೆ ಒಮ್ಮೆ ಕರ್ನಾಟಕದ ರಾಜಧಾನಿಯಾದ ಮಹಾನಗರಿ ಬೆಂಗಳೂರಿಗೆ ಹೋಗಿ ನೋಡಿ. ಕನ್ನಡ ಮಾತನಾಡುವವರು ಎಷ್ಟು ಜನ ಸಿಗುತ್ತಾರೆ ಎಂದು ಕೈ ಬೆರಳಿನಲ್ಲೇ ಲೆಕ್ಕ ಹಾಕಬೇಕು. ನೀವು ಯಾರಾದರೂ ಕನ್ನಡಿಗರನ್ನು ಮಾತನಾಡಿಸಿದರೆ ನಿಮಗೆ ಕ್ರಮವಾಗಿ ತಮಿಳು, ಹಿಂದಿ ಅಥವಾ ಇಂಗ್ಲಿಷಿನಲ್ಲಿ ಪ್ರತಿಕ್ರಿಯೆ ಸಿಗುತ್ತದೆ. ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲೇ ಕನ್ನಡ ಮಾತನಾಡುವವರ ಸಂಖ್ಯೆ ಹುಡುಕುವ ಪರಿಸ್ಥಿತಿ ಎದುರಾದರೂ ಸಂದೇಹವಿಲ್ಲ. ಮುಂದೊಂದು ದಿನ ಕರ್ನಾಟಕ ಅನ್ಯ ಭಾಷಿಕರ ತವರೂರಾಗುವುದರಲ್ಲಿ ಸಂದೇಹವಿಲ್ಲ. 2011ರಲ್ಲಿ ನಡೆದ ಗಣತಿ ಪ್ರಕಾರ ಭಾರತದ 4.37 ಕೋಟಿ ಜನರು ತಮ್ಮ ಮಾತೃಭಾಷೆ ಕನ್ನಡವೆಂದು ಹೇಳಿಕೊಂಡಿದ್ದಾರೆ. ಇದು ಹೆಮ್ಮೆಯ ವಿಷಯವಾದರೂ ಜನಸಂಖ್ಯೆ ಬೆಳೆದಂತೆಲ್ಲ ಕನ್ನಡ ಮಾತನಾಡುವವರ ಸಂಖ್ಯೆ ಇಳಿಮುಖವಾಗಿರುವುದು ಒಂದು ಆತಂಕಕಾರಿ ವಿಷಯವಾಗಿದೆ. 1971ರಲ್ಲಿ ದೇಶದ ಜನಸಂಖ್ಯೆಯಲ್ಲಿ ಕನ್ನಡ ಮಾತನಾಡುವವರು 3.98% ಇತ್ತು. 1991ರಲ್ಲಿ 3.70% ಇಳಿಯಿತು. 2001ರಲ್ಲಿ 3.69% ಇಳಿಯಿತು. 2011ರಲ್ಲಿ 3.61% ಇಳಿಯಿತು. ಅಂದರೆ 0.37% ಕಡಿಮೆಯಾಗಿರುವುದು ಆತಂಕಕಾರಿ ಅಂಶವಾಗಿದೆ. ಈ ನಿಟ್ಟಿನಲ್ಲಿ ಶೈಕ್ಷಣಿಕ ನಗರಿ ಎಂದು ಹೆಸರುವಾಸಿಯಾಗಿರುವ ತುಮಕೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆಯ ಗೌರವಾನ್ವಿತ ಸಂಸ್ಥಾಪಕರು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅಪ್ಪಟ ಕನ್ನಡ ಅಭಿಮಾನಿಗಳು, ಶಿಕ್ಷಣ ತಜ್ಞರಾದ ಡಾಕ್ಟರ್ ಲ್ಯಾನ್ಸಿ ಎಚ್ ಪಾಯಸ್ ಸರ್ ರವರು ಆಳವಾದ ಸಂಶೋಧನೆಯನ್ನು ಕೈಗೊಂಡು ಕನ್ನಡ ಭಾಷೆಗೆ ಇಂತಹ ಚಿಂತಾಜನಕವಾದ ಪರಿಸ್ಥಿತಿ ಎದುರಾಗಬಾರದೆಂದು ಆಲೋಚಿಸಿ ಕನ್ನಡ ಕಾಗುಣಿತವನ್ನು ಕಪ್ಪು ಹಲಗೆಯ ಮೇಲೆ ಕಲಿಸುವ ರೀತಿಯಲ್ಲ, ಪ್ರಾಯೋಗಿಕವಾಗಿ ಕಲಿಸುವ ರೀತಿಯಾಗಬೇಕೆಂದು, ಯಾವುದೇ ಸಕಾರಾತ್ಮಕ ಬದಲಾವಣೆ ಆಗಬೇಕೆಂದರೆ ಅದು ಶಾಲಾ ಹಂತದಲ್ಲೇ ಆಗಬೇಕೆಂಬುದನ್ನು ಆಲೋಚಿಸಿದರು. ನಾವು ಯಾವುದೇ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ನಮಗೆ ದೇವರ ದರ್ಶನದ ಪುಣ್ಯ ಪ್ರಾಪ್ತಿಯಾಗಬೇಕಾದರೆ ನಾವು ಮೊದಲು ಆ ದೇವಾಲಯಕ್ಕೆ ಹೋಗುವಾಗ ಬೆಟ್ಟಗುಡ್ಡಗಳನ್ನು ದಾಟಿ ಮೆಟ್ಟಿಲನ್ನು ಹತ್ತಿ ದೇವಾಲಯದ ಮುಂಭಾಗದ ಕಲ್ಯಾಣಿಯಲ್ಲಿ ಪಾವಿತ್ರ್ಯತೆ ಪಡೆದು ನಂತರ ದೇವಾಲಯದ ಒಳಗಡೆ ಹೋದಾಗ ಮೊದಲು ಭಕ್ತಿಯಿಂದ ಗಂಟೆಯನ್ನು ಬಾರಿಸಿ ಗರ್ಭಗುಡಿಯಲ್ಲಿರುವ ದೇವರನ್ನು ದೃಷ್ಟಿ ಇಟ್ಟು ನೋಡಿ ನಮ್ಮ ಕಷ್ಟಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ದೇವರಿಗೆ ಶಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ದೇವಾಲಯವನ್ನು ಪ್ರದಕ್ಷಿಣೆ ಹಾಕಿ ಏಕಚಿತ್ತದಿಂದ ಪರಮಾತ್ಮನನ್ನು ದರ್ಶಿಸಿದ ತೃಪ್ತಿ ಪಡೆಯುತ್ತೇವೆ. ಈ ದೇವಾಲಯದಲ್ಲಿರುವ ದೇವರ ದರ್ಶನ ಹೀಗೆ ಮಾಡಬೇಕೆಂದು ಹೇಗೆ ಕೆಲವು ವೈಜ್ಞಾನಿಕ ಕಾರಣಗಳಿವೆಯೋ, ಕೆಲವು ರೀತಿ ನೀತಿ ವಿಧಿವಿಧಾನಗಳಿವೆಯೋ, ಇವೆಲ್ಲ ಪೂರ್ವಜರು ಮುಂದಿನ ಪೀಳಿಗೆಯವರಿಗೆ ಕ್ರಮಬದ್ಧವಾಗಿ ಅನುಸರಿಸಲೆಂದು ಮಾಡಿರುವಂತಹ ವಿಧಾನಗಳು. ಅದೇ ರೀತಿಯಲ್ಲಿ ಕನ್ನಡ ಕಾಗುಣಿತ ಕಲಿಕೆಯಲ್ಲಿ ಈ ರೀತಿಯ ಕೆಲವು ವಿಧಿವಿಧಾನಗಳನ್ನು ಅನುಸರಿಸಿದರೆ ಕಾಗುಣಿತ ಕಲಿಕೆ ಸುಲಭವಾಗಬಹುದೆಂದು ಆಲೋಚಿಸಿ ಹಳೆಯ ವಿಧಾನವಾದ ಕಾಗುಣಿತ ಬಳ್ಳಿಯ ಮುಖೇನ
ತಲಕಟ್ಟು, ಇಳಿ, ಗುಣಿಸು, ಗುಣಿಸಿನ ದೀರ್ಘ ಇಂತಹ ಹಳೆ ವಿಧಾನವನ್ನು ಅಳವಡಿಸಿಕೊಂಡು ಪ್ರಾಯೋಗಿಕವಾದ ಕಲಿಕೆಗೆ ಮುಂದಾದರು. ಹಾಗಾಗಿ ಮೊದಲು ಕಾಗುಣಿತ ಅಕ್ಷರಗಳ ಆಕಾರದ ಭಂಗಿಯಲ್ಲಿ ಹೇಗೆ ವಿದ್ಯಾರ್ಥಿಗಳನ್ನು ನಿಲ್ಲಿಸುವುದು ಮತ್ತು ಆಕಾರ ಕೊಡುವುದು ಎಂದು ಆಲೋಚಿಸಿ ಪ್ರಾಯೋಗಿಕವಾಗಿ ಸರಿಯಾದ ಕ್ರಮದಲ್ಲಿ ತರಬೇತಿ ನೀಡಿದರು. ಕನ್ನಡ ಕಾಗುಣಿತ ಅಕ್ಷರಗಳ ಸ್ಪಷ್ಟ ಕಲಿಕೆಯಿಂದ ಮಾತ್ರ ಕನ್ನಡ ಭಾಷೆಯಲ್ಲಿ ಸ್ಪಷ್ಟವಾದ ಓದು ಮತ್ತು ಬರಹ ಸಾಧ್ಯವೆಂದು ಹೇಳಿದರು. ಕನ್ನಡ ಕಾಗುಣಿತವನ್ನು ನೃತ್ಯ ರೂಪಕದ ಮೂಲಕ ಕಲಿಸುವ ನಿರ್ಧಾರವನ್ನು ಕೈಗೊಂಡರು. ಇದರ ಪರಿಣಾಮವಾಗಿ ಹಲವು ತಿಂಗಳುಗಳ ಪರಿಶ್ರಮದ ಫಲವಾಗಿ ಕನ್ನಡ ಕಾಗುಣಿತವನ್ನು ನೃತ್ಯ ರೂಪಕದ ಮೂಲಕ ಮಕ್ಕಳು ಸುಲಭವಾಗಿ ಮತ್ತು ಸರಳವಾಗಿ ಕ್ರಿಯಾತ್ಮಕವಾಗಿ ಯಾವುದೇ ಒತ್ತಡವಿಲ್ಲದೆ ಕಲಿಯುತ್ತಾರೆಂದು ತೀರ್ಮಾನಿಸಿದರು. ಈ ನಿಟ್ಟಿನಲ್ಲಿ ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ ಲ್ಯಾನ್ಸಿ ಎಚ್ ಪಾಯಸ್ ಸರ್ ಅವರ ಮಾರ್ಗದರ್ಶನದಂತೆ ಅನುಭವವುಳ್ಳ ಶಿಕ್ಷಕರ ತಂಡದಿಂದ ಒಂದು ನೂತನ ಕಾಗುಣಿತ ನೃತ್ಯ ರಚನೆಯಾಯಿತು. ಈ ಕಾಗುಣಿತ ನೃತ್ಯವನ್ನು ಮೊದಲು ನಮ್ಮ ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲೇ ಪ್ರಯೋಗಿಸಿ ಯಶಸ್ವಿಯಾದರು. ನಂತರದ ದಿನಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲೇ ಈ ಕಾಗುಣಿತ ನೃತ್ಯವನ್ನು ಕಲಿಸಿದರೆ ಸಾಲದು, ಕನ್ನಡದ ಮಕ್ಕಳಿಗೆ ಕನ್ನಡ ಕಲಿಕೆ ಕಬ್ಬಿಣದ ಕಡಲೆಯೇ ಸರಿ ಎಂಬುದನ್ನು ಅರಿತ ಗೌರವಾನ್ವಿತ ಅಧ್ಯಕ್ಷರು ಇದನ್ನು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಉಚಿತವಾಗಿ ಕಲಿಯಲಿ ಮತ್ತು ಅನುಕರಣೆ ಮಾಡಲಿ ಎಂದು ಮೊದಲು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಕಾಗುಣಿತ ನೃತ್ಯದ ತರಬೇತಿ ಕೊಟ್ಟು ಅದನ್ನು ಮಾಧ್ಯಮಗಳ ಸಹಾಯದಿಂದ ವಿಡಿಯೋ ಮಾಡಿದರು. ನಂತರ ಈ ವಿಡಿಯೋವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಾ.ಹ. ರಮಕುಮಾರಿಯವರು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಈ ವಿಡಿಯೋ ಬಿಡುಗಡೆಗೆ ಸೂಕ್ತವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟರು. ಆದ್ದರಿಂದ ಈ ವಿಡಿಯೋವನ್ನು ತುಮಕೂರಿನ ಕನ್ನಡ ಭವನದಲ್ಲಿ ಅದ್ದೂರಿಯಾಗಿ ಆಚರಿಸಿದ 63ನೇ ಕನ್ನಡ ರಾಜ್ಯೋತ್ಸವದ ದಿನದಂದು ನಡೆದ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಾ.ಹ. ರಮಕುಮಾರಿಯವರ ಅಧ್ಯಕ್ಷತೆಯಲ್ಲಿ ಕನ್ನಡ ಭಾಷಾ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನೃತ್ಯ ರೂಪದಲ್ಲಿ ಸಿದ್ಧಪಡಿಸಿದ ಕನ್ನಡ ಕಾಗುಣಿತ ನೃತ್ಯ ರೂಪಕವನ್ನು ಯಾವುದೇ ನಗದು ರೂಪದ ಲಾಭಾಂಶವನ್ನು ಪರಿಗಣಿಸದೆ ಮತ್ತು ರಾಜ್ಯದ ಮೂಲೆ ಮೂಲೆಗೂ ತಲುಪಿಸುವ ಪ್ರಯತ್ನದೊಂದಿಗೆ ಉಚಿತ ವೀಕ್ಷಣೆಗಾಗಿ ಸೇಕ್ರೆಡ್ ಹಾರ್ಟ್ ಕನ್ನಡ ಸಾಂಸ್ಕೃತಿಕ ಮತ್ತು ಕಲಾ ಸಂಘದ ವತಿಯಿಂದ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಲಾಯಿತು. ಈ ನೃತ್ಯ ರೂಪಕವನ್ನು ವೀಕ್ಷಿಸಿದ ಕನ್ನಡದ ಅಭಿಮಾನಿಗಳಿಂದ ಅಪಾರ ಮೆಚ್ಚುಗೆ ಗಳಿಸಿದೆ. ಇಂದು ಈ ವಿಡಿಯೋ ಲಕ್ಷಾಂತರ ವೀಕ್ಷಣೆ ಪಡೆದಿದೆ. ಇದು ತುಮಕೂರು ಮಾತ್ರವಲ್ಲ, ಹೊರ ರಾಜ್ಯ ಮತ್ತು ಹೊರ ದೇಶಕ್ಕೂ ತಲುಪಿದೆ. ಎಲ್ಲಿಯವರೆಗೂ ಕನ್ನಡ ನಮ್ಮ ಆಡುಭಾಷೆಯಾಗುವುದಿಲ್ಲವೋ, ಎಲ್ಲಿಯವರೆಗೂ ಶಿಕ್ಷಣದಲ್ಲಿ ಕನ್ನಡ ಪ್ರಥಮ ಹಾಗೂ ಪ್ರಧಾನ ಭಾಷೆಯಾಗುವುದಿಲ್ಲವೋ, ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ, ಎಲ್ಲಿಯವರೆಗೆ ಕನ್ನಡ ಭಾಷೆ ನಮ್ಮ ಅನ್ನ ಭಾಷೆಯಾಗುವುದಿಲ್ಲವೋ, ಅಲ್ಲಿಯವರೆಗೆ ಕನ್ನಡ ನಾಡಿನಲ್ಲಿ ಕನ್ನಡ ತಾಯಿಗೆ ಕನ್ನಡ ಭಾಷೆಗೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಎಂಬ ವಿಷಯವನ್ನು ಕನ್ನಡಾಭಿಮಾನಿಗಳು ಮರೆಯಬಾರದು. ಕನ್ನಡಕ್ಕಾಗಿ ನಿನ್ನ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅದು ಪಾಂಚಜನ್ಯವಾಗುತ್ತದೆ. ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಾಕು, ಅದೇ ಗೋವರ್ಧನಗಿರಿಯಾಗುತ್ತದೆ. ಕನ್ನಡ ಭಾಷೆಯಲ್ಲಿ ಹುರುಳಿದೆ, ಅದರಲ್ಲಿ ಹುಳುಕಿಲ್ಲ. ಕನ್ನಡ ಭಾಷೆ ಬಲಿಯುತ್ತದೆ ಹೊರತು ಬಲಿಯಾಗುವುದಿಲ್ಲ. ಕನ್ನಡ ನಲಿಯುತ್ತದೆ ಹೊರತು ನರಳುವುದಿಲ್ಲ. ಕನ್ನಡ ಭಾಷೆ ಗರ್ಜಿಸುತ್ತದೆ ಹೊರತು ಘಾಸಿಗೊಳ್ಳುವುದಿಲ್ಲ. 4 ಜನ ಮಾತನಾಡುತ್ತಿದ್ದ ಭಾಷೆಗೂ 40 ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ವ ಹಾಗೂ ಸತ್ಯ ದೃಷ್ಟಿಯಿಂದ ಅಂತರವೇ ಇಲ್ಲ. ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ. ಕನ್ನಡ ಕಲಿಕೆಯ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಾ ಕನ್ನಡ ಕಾಗುಣಿತವನ್ನು ಚಿಕ್ಕ ಮಕ್ಕಳಿಗೆ ಭಾಷೆಯ ಸವಿರುಚಿ ಉಣಬಡಿಸಲು ಹಾಗೂ ಪ್ರಾಯೋಗಿಕವಾಗಿ ಅಚ್ಚಳಿಯದೆ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯಲು
ಸರಳವಾಗಿ ಹಾಗೂ ಸುಲಭವಾಗಿ ಕಲಿಸುವ ಪ್ರಯತ್ನದೊಂದಿಗೆ ತುಮಕೂರಿನ ಸೇಕ್ರೆಡ್ ಹಾರ್ಟ್ ಶಾಲೆ ಶ್ರಮಿಸುತ್ತಿದೆ. ದೇವನೂರು ಮಹಾದೇವನವರು ಹೇಳಿರುವಂತೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು ಎಂಬಂತೆ ಕನ್ನಡ ಕಾಗುಣಿತ ನೃತ್ಯ ರೂಪಕ ಇಂದಲ್ಲ ನಾಳೆ ಫಲ ಕೊಡುವುದು. ಗೌರವಾನ್ವಿತ ಕನ್ನಡಿಗರೇ, ತುಮಕೂರಿನ ಸೇಕ್ರೆಡ್ ಹಾರ್ಟ್ ಶಾಲೆಯ ಕನ್ನಡ ಕಾಗುಣಿತ ನೃತ್ಯವನ್ನು ಪ್ರತಿಯೊಬ್ಬ ಕನ್ನಡಿಗನಿಗೆ ಮತ್ತು ಅನ್ಯ ಭಾಷಿಕರಿಗೂ ತಲುಪಿಸುವ ಜವಾಬ್ದಾರಿ ನಿಮ್ಮದು. ಈ ಮೂಲಕ ಐತಿಹಾಸಿಕ ಕನ್ನಡ ಭಾಷೆಯ ಸೌಂದರ್ಯವನ್ನು ಪ್ರಪಂಚದಾದ್ಯಂತ ಪಸರಿಸಲು ಸಹಕರಿಸಿ. ಧನ್ಯವಾದಗಳೊಂದಿಗೆ ಸೇಕ್ರೆಡ್ ಹಾರ್ಟ್ ಕನ್ನಡ ಸಾಂಸ್ಕೃತಿಕ ಮತ್ತು ಜಾನಪದ ಕಲಾ ಸಂಘ, ತುಮಕೂರು, ಕರ್ನಾಟಕ.